ಹಲೋ ಫ್ರೆಂಡ್ಸ್, ಎಲ್ಲರೂ ನನ್ನ ಜೊತೆ ಜರ್ನಿನ ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನೊಂದು ತುಂಬ ಎಕ್ಸೈಟಿಂಗ್ ಟಾಪಿಕ್ ತಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂದರೆ ಕೋಡಿಂಗ್. ನಾವು ಈ ವಿಡಿಯೋಗಳಲ್ಲಿ ಮಕ್ಕಳು ಸ್ಕ್ರ್ಯಾಚ್ ಬೆಳೆಸಿ ಬೇಸಿಕ್ ಕೋಡಿಂಗ್ ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಮುಂದೆ ಹೋಗೋಕೆ ಮುಂಚೆ ನಾನು ಕ್ರಿಯೇಟ್ ಮಾಡಿರೋ ಒಂದು ಸ್ಯಾಂಪಲ್ ಗೇಮ್ ಮತ್ತು ಒಂದು ಚಿಕ್ಕ ಸ್ಟೋರಿಯನ್ನು ತೋರಿಸ್ತೀನಿ. ಇದನ್ನ ಒಂದ್ಸಲ ನೋಡಿಬಿಡಿ, ಆಮೇಲೆ ಅದನ್ನ ಹೇಗೆ ಮಾಡೋದು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಈ ಗೇಮಲ್ಲಿ ಒಂದು ಬಾಲನ್ನು ಕ್ಯಾಚ್ ಮಾಡಿದ್ರೆ 1 ಪಾಯಿಂಟ್ ಸಿಗುತ್ತೆ. ರಾಕೆಟ್ ಏನಾದರೂ ಬಕೆಟ್ಗೆ ಟಚ್ ಆದರೆ ಗೇಮ್ ಓವರ್ ಆಗುತ್ತೆ. Hi, Shani. Hello, Riya. Shall we go to play? Yes, come, we shall go to the park. Children, it's getting dark and I can't see properly. Will you please help me to reach my home? No, we have to play. Don't disturb. No, Riya, you should not say like that. We have to help old and needy people. Please come, Daddy. We will help you to reach your home. Thank you, children. God bless you. ಓಕೆ ಫ್ರೆಂಡ್ಸ್, ಹೇಗನ್ನಿಸ್ತು? ಮುಂದೆ ಹೋಗೋಣವಾ? ಈ ಗೇಮ್ ಮತ್ತು ಸ್ಟೋರಿನ ನಾನು ಸ್ಕ್ರ್ಯಾಚ್ನಲ್ಲಿ ಮಾಡಿರೋದು. ಸ್ಕ್ರ್ಯಾಚ್ ಅನ್ನೋದು ತುಂಬ ಸಿಂಪಲ್ ಆಗಿರೋ, ಎಲ್ಲರೂ ಈಸಿಯಾಗಿ ಬಳಸಬಹುದಾದ ಒಂದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಬ್ಲಾಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ. ಇದನ್ನ MIT USA ಇವರು ಡೆವಲಪ್ ಮಾಡಿದ್ದಾರೆ. ಸ್ಕ್ರ್ಯಾಚ್ನ ನಾವು ನಮ್ಮ PC, ಲ್ಯಾಪ್ಟಾಪ್, ಟ್ಯಾಬ್ಲೆಟ್ ಅಥವಾ ಫೋನ್ ಯಾವುದ್ರಲ್ಲಾದರೂ ಯೂಸ್ ಮಾಡ್ಬೋದು. ಸ್ಕ್ರ್ಯಾಚ್ನಲ್ಲಿ 2 ವರ್ಷನ್ಗಳಿದ್ದಾವೆ, ಆನ್ಲೈನ್ ವರ್ಷನ್ ಹಾಗೂ ಆಫ್ಲೈನ್ ವರ್ಷನ್. ಆನ್ಲೈನ್ ವರ್ಷನ್ನಲ್ಲಿ ವರ್ಕ್ ಮಾಡಬೇಕಂದ್ರೆ ಇಂಟರ್ನೆಟ್ ಕನೆಕ್ಟಿವಿಟಿ ಇರಲೇಬೇಕು. ಅದೇ ಆಫ್ಲೈನ್ ವರ್ಷನ್ನಲ್ಲಿ ಇಂಟರ್ನೆಟ್ನ ಅವಶ್ಯಕತೆ ಇರಲ್ಲ. ಆಫ್ಲೈನ್ ವರ್ಷನ್ನಲ್ಲಿ ನಿಮ್ಮ ಎಲ್ಲ ಕಾಂಟೆಂಟ್ ನಿಮ್ಮ ಡಿವೈಸಲ್ಲೇ ಸ್ಟೋರ್ ಆಗುತ್ತೆ. ಅದೇ ಆನ್ಲೈನ್ ವರ್ಷನ್ನಲ್ಲಾದರೆ ನಿಮ್ಮ ಕಾಂಟೆಂಟ್ ಎಲ್ಲ ಕ್ಲೌಡಲ್ಲಿ ಸೇವ್ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ಎನಿ ಟೈಮ್ ಇಂಟರ್ನೆಟ್ ಅವೈಲೇಬಲ್ ಇರಲ್ಲ ಅಂದರೆ ನೀವು ಆಫ್ಲೈನ್ ವರ್ಷನ್ನ ಪ್ರಿಫರ್ ಮಾಡ್ಬೋದು. ನಾವು ಆಫ್ಲೈನ್ ಮೋಡಲ್ಲಿ ವರ್ಕ್ ಮಾಡಬೇಕಂದ್ರೆ ಮೊದಲು ಸ್ಕ್ರ್ಯಾಚ್ನ ನಮ್ಮ ಡಿವೈಸ್ಗೆ ಡೌನ್ಲೋಡ್ ಮಾಡ್ಕೋಬೇಕು. ಇದಕ್ಕಾಗಿ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಬಾರ್ನಲ್ಲಿ ಸ್ಕ್ರ್ಯಾಚ್ ಡೌನ್ಲೋಡ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಡಿವೈಸ್ನ ಆಪರೇಟಿಂಗ್ ಸಿಸ್ಟಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ವಿಂಡೋಸ್ ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ವಿಂಡೋಸ್ ಸೆಲೆಕ್ಟ್ ಮಾಡಿ. ಆಮೇಲೆ ಡೌನ್ಲೋಡ್ ಕ್ಲಿಕ್ ಮಾಡಬೇಕು. ಡೌನ್ಲೋಡ್ ಕಂಪ್ಲೀಟ್ ಆದಮೇಲೆ ಓಪನ್ ಮಾಡಿ ರನ್ ಕೊಡಬೇಕು. ಸೊ ಇವಾಗ ಆಫ್ಲೈನ್ ಮೋಡ್ ವರ್ಕ್ ಮಾಡೋದಕ್ಕೆ ಸ್ಕ್ರ್ಯಾಚ್ ರೆಡಿ ಇದೆ. ಅದೇ ನೀವು ಆನ್ಲೈನ್ ವರ್ಷನಲ್ಲಿ ವರ್ಕ್ ಮಾಡ್ತೀನಿ ಅಂದರೆ ಒಂದು ಬ್ರೌಸರ್ ಓಪನ್ ಮಾಡಿ
ಇಲ್ಲಿ ಸ್ಕ್ರಾಚ್ ಅಂತ ಟೈಪ್ ಮಾಡಿ. ಮೊದಲನೇ ಆಪ್ಷನ್ scratch.mit.edu ಅಂತ ಇರುತ್ತೆ. ಇದನ್ನ ಓಪನ್ ಮಾಡಿ. ಈಗ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಫಸ್ಟ್ ಟೈಮ್ ಯೂಸರ್ಸ್ ಇಲ್ಲಿ ಜಾಯಿನ್ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಆಗ ನಿಮ್ಮ ಡೇಟಾ ಮತ್ತು ಪ್ರೋಗ್ರಾಮ್ಸ್ ಎಲ್ಲ ಈ ಸ್ಪೆಸಿಫಿಕ್ ಅಕೌಂಟ್ನಲ್ಲಿ ಸೇವ್ ಆಗಿರುತ್ತೆ. ಜೊತೆಗೆ ನೀವು ನಿಮ್ಮ ಪ್ರಾಜೆಕ್ಟ್ಸ್ನ ಸ್ಕ್ರಾಚ್ ಕಮ್ಯುನಿಟಿ ಜೊತೆ ಶೇರ್ ಮಾಡ್ಬೋದು. ಸೈನ್ ಇನ್ ಆದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇದು ಸ್ಕ್ರಾಚ್ ಹೋಮ್ ಪೇಜ್. ಇಲ್ಲಿ ನೋಡಿ, ಇಲ್ಲಿ ಕ್ರಿಯೇಟ್, ಎಕ್ಸ್ಪ್ಲೋರ್, ಐಡಿಯಾ ಈ ಥರ ಹಲವಾರು ಆಪ್ಷನ್ಸ್ಗಳನ್ನು ನಾವು ಕಾಣ್ಬೋದು. ಈ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಓನ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಬೋದು. ಇನ್ನು ಎಕ್ಸ್ಪ್ಲೋರ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾವು ಬೇರೆ ಬೇರೆಯವರು ಶೇರ್ ಮಾಡಿರುವ ಪ್ರಾಜೆಕ್ಟ್ಸ್ ನೋಡ್ಬೋದು. ಇನ್ನು ಐಡಿಯಾಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಸ್ಕ್ರಾಚ್ ಟ್ಯುಟೋರಿಯಲ್ ನೋಡ್ಬೋದು. ಇದನ್ನ ರೆಫರ್ ಮಾಡಿ ನೀವು ಯಾರ ಸಹಾಯನೂ ಇಲ್ಲದೆ ಬೇರೆ ಬೇರೆ ಥರ ಪ್ರಾಜೆಕ್ಟ್ಸ್ ಕ್ರಿಯೇಟ್ ಮಾಡ್ಬೋದು. ಇನ್ನಿಲ್ಲಿ ಮೈ ಸ್ಟಫ್ ಇದೆಯಲ್ಲ, ಇಲ್ಲಿ ನೀವು ಮಾಡಿರೋ ಎಲ್ಲ ಪ್ರಾಜೆಕ್ಟ್ಸ್ ಇರ್ತವೆ. ಫ್ರೆಂಡ್ಸ್, ಇದು ಸ್ಕ್ರಾಚ್ ಪ್ಲಾಟ್ಫಾರ್ಮ್ನ ಬೇಸಿಕ್ ಸ್ಟ್ರಕ್ಚರ್. ಇನ್ನೂ ಇಲ್ಲಿ ತುಂಬ ಆಪ್ಷನ್ಸ್ ಇದ್ದಾವೆ. ಇವುಗಳನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ತಿಳ್ಕೊಳ್ಳೋಣಂತೆ. ಹೀಗೆ ನೀವು ಸ್ಕ್ರಾಚ್ನ ಯೂಸ್ ಮಾಡ್ತಾ ಹೋದಾಗೆ ಈ ಎಲ್ಲ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅರ್ಥ ಆಗ್ತಾ ಹೋಗ್ತವೆ. ಫ್ರೆಂಡ್ಸ್, ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಮ್ಮ ಓನ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸಿ ಯು ಸೂನ್. ಬಾಯ್. ಟೇಕ್ ಕೇರ್. To watch more such videos, please subscribe my channel.